ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ಮೊಬೈಲ್ಗೆ ಬರೋ ಥರ ಮಾಡ್ಕೊಂಡು ಸೋಲಾರ್ ಕ್ಯಾಮ್ರಾದನ್ನ ಅಂತ ಹೇಳಕ್ಕೆ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಫಿಟ್ಟಿಂಗ್ ಆಗಿದೆ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಫಿಟ್ಟಿಂಗ್ ಮಾಡಿ ತೋರಿಸಿದ್ದೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕ್ಯಾಮ್ರಾ ರಿಲೇಟೆಡ್ ಎಲ್ಲ ಮಾಹಿತಿ ನೀವು ಈ ಚಾನಲ್ ಪಡ್ಕೊಳ್ತಾ ಹೋಗ್ತೀರಾ. ಸೊ ನಮಗೆ ಈ ಟ್ರೂ ವ್ಯೂ ರನ್ ಮಾಡೋಕ್ಕೆ ಮೆಮೊರಿ ಕಾರ್ಡ್ ಮತ್ತು ಸಿಮ್ ಕಾರ್ಡ್ನ ಅವಶ್ಯಕತೆ ಇರುತ್ತೆ. ನಿಮಗೆ ಯಾವುದು ನಿಮ್ಮ ಲೊಕೇಶನಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಆ ಸಿಮ್ ಕಾರ್ಡ್ನ ನೀವು ಬೈ ಮಾಡೋಕ್ಕಾಗುತ್ತೆ. 4G ಕ್ಯಾಮ್ರಾಕ್ಕೆ 4G ಸಿಮ್ನೇ ಬೈ ಮಾಡಬೇಕಾಗುತ್ತೆ. ಇದು 4G ಕ್ಯಾಮ್ರಾ ಆಗಿರೋದ್ರಿಂದ 4G ಕರೆನ್ಸಿ ನೀವು ಹಾಕಬೇಕಾಗುತ್ತೆ ಆ ಸಿಮ್ಮಿಗೆ. ನೀವು ನೋಡ್ತಾ ಇರ್ಬೋದು 128GB ಮೆಮೊರಿ ಕಾರ್ಡ್ ನಾವು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಫಸ್ಟು ಅದನ್ನು ಮಾಡೋಕ್ಕಿಂತ ಮುಂಚೆ ನೀವು ಒಂದು ಪವರ್ ಸಪ್ಲೈ ಏನಿರುತ್ತೆ ಅದನ್ನು ತೆಗಿಬೇಕಾಗುತ್ತೆ. ಮತ್ತು ಬಟನ್ನ ಏನಿರುತ್ತೆ ಕ್ಯಾಮ್ರಾದು ಅದನ್ನು ಆಫ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ಯಾಮ್ರಾ ಈ ಥರ ರೊಟೇಟ್ ಮಾಡಿದ್ರೆ ಇಲ್ಲ ನಿಮ್ಮೊಂದು ಆಪ್ಷನ್ ಕಾಣುತ್ತೆ. ಓಕೆನಾ, ನೀವು ನೆಕ್ಸ್ಟು ಅದರಲ್ಲಿ ಆಪ್ಷನ್ಸು ಒಂದು ಮೆಮೊರಿ ಕಾರ್ಡು ಮತ್ತು ಒಂದು ಏನು SD ಕಾರ್ಡು ಮತ್ತು ಸಿಮ್ದು ಆಪ್ಷನ್ ತೋರಿಸುತ್ತೆ. ಕೆಳಗಡೆ ಸಿಮ್ದು ನೀವು ನೋಡ್ಕೋಬೋದು. ಮೇಲ್ಗಡೆ ಆ ರೀತಿ ಉಲ್ಟಾ ಮಾಡಿ ಹಾಕಬೇಕಾಗುತ್ತೆ ಸಿಮ್ನ. ಓಕೆನಾ, ಉಲ್ಟಾ ಮಾಡಿ ಹಾಕಿದ್ರೆ ಅದು ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಆವಾಗ ಅದು ಫಿಟ್ಟಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಫಿಟ್ಟಿಂಗ್ ಆಯಿತು ಸಿಮ್ ಕಾರ್ಡು. ಸೊ ನೆಕ್ಸ್ಟು ಮೆಮೊರಿ ಕಾರ್ಡ್ನ ನೀವು ಹಾಕಬೇಕಾಗುತ್ತೆ. ಮೆಮೊರಿ ಕಾರ್ಡ್ ನೀವು ನೋಡಿ ಯಾವ ರೀತಿ ಓಪನ್ ಮಾಡ್ತಾರೆ ಅಂತ. ಸೊ ಈ ರೀತಿ ನೀವು ಮೆಮೊರಿ ಕಾರ್ಡ್ನ ಓಪನ್ ಮಾಡಬೇಕಾಗುತ್ತೆ. ಮೆಮೊರಿ ಕಾರ್ಡ್ ಓಪನ್ ಮಾಡೋಕ್ಕೆ ನೀಟಾಗಿ ಓಪನ್ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಇದಾದರೂ ಕೂಡ ಅದು ಡ್ಯಾಮೇಜ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಅದಕ್ಕೆ ನೀಟಾಗಿ ಯಾವ ರೀತಿ ಓಪನ್ ಮಾಡ್ತಾಯಿದ್ದೀವಿ ನೋಡಿ ಆ ರೀತಿ ಓಪನ್ ಮಾಡಿ. ಓಕೆನಾ, ಸೊ ಇದು 128GBದು ದಾವಾ ಕಂಪ್ನಿದು 7 ವರ್ಷಗಳ ಕಾಲ ವಾರಂಟಿ ಇರುತ್ತೆ. ನೋಡಿ ಈಗ ಮೆಮೊರಿ ಕಾರ್ಡ್ನ ಹಾಕಿದ್ವಿ. ಈಗ ಅದೊಂದು ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಯಾವ ಒಂದು ಸಿಮ್ ಕಾರ್ಡ್ ಹಾಕ್ತಾರೆ ಯಾವ ರೀತಿ ಒಂದು ಸೌಂಡ್ ಬರುತ್ತೆ ಆ ರೀತಿ ಒಂದು ಸೌಂಡ್ ಬರುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಇದನ್ನು ನೀವು ಕ್ಲೋಸ್ ಮಾಡೋಕ್ಕಾಗುತ್ತೆ. ಸೊ ಈಗ ನೀವು ಮೆಮೊರಿ ಕಾರ್ಡು ಸಿಮ್ ಕಾರ್ಡ್ ಎರಡೂ ಹಾಕಿದ್ದೀರಾ. ನೆಕ್ಸ್ಟು ಇದಕ್ಕೆ ಪವರ್ ಸಪ್ಲೈನ ನೀವು ಕೊಡಬೇಕಾಗುತ್ತೆ. ಪವರ್ ಸಪ್ಲೈ ತೆಗೆದಿರ್ತಲ್ಲ ಅದು ಪವರ್ ಸಪ್ಲೈನ ಮತ್ತೆ ಹಾಕಬೇಕಾಗುತ್ತೆ. ತೆಗೆದುಬಿಟ್ಟು ಮತ್ತು ಆ ಬಟನ್ನು ನೀವು ಆಫ್ ಮಾಡಿರ್ತೀರ ಆ ಕ್ಯಾಮ್ರಾದು ಅದನ್ನು ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದಾಗ ಒಂಥರ ಸೌಂಡ್ ಬರುತ್ತೆ. ಕನೆಕ್ಟೆಡ್ ಮತ್ತು ಡಿಟೆಕ್ಟ್ ಆಗ್ತಾ ಇದೆ ಮೆಮೊರಿ ಕಾರ್ಡು ಮತ್ತು ಸಿಮ್ ಕಾರ್ಡ್ ಅಂತ ಹೇಳುತ್ತೆ. ಅದಾದಮೇಲೆ ನೀವು ಒಂದು ಅಪ್ಲಿಕೇಶನ್ ಅದೇನು ಕ್ಲೌಡ್ ಹೇಳಿದ್ನಲ್ಲ ಟ್ರೂ ಕ್ಲೌಡ್ ಅಂತ ಅದನ್ನು ಸೌಂಡ್ ಬರುತ್ತೆ. ಆಮೇಲೆ ಚಾರ್ಜ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ಲ ಅವಾಗ ಅದ್ರ ಮಾಹಿತಿ ನಿಮಗೆ ಬರ್ತಾ ಹೋಗುತ್ತೆ. ಕನೆಕ್ಟ್ ಆಯಿತು ಬ್ಯಾಟ್ರಿಗೆ ಕನೆಕ್ಟೆಡ್ ಅಂತ ತೋರಿಸ್ತಾ ಕನೆಕ್ಟೆಡ್ ಅಂತ ಹೇಳುತ್ತೆ. ನಂತರ ಆಟೋಮೆಟಿಕ್ ಕನೆಕ್ಟ್ ಆಗಿರುತ್ತೆ, ಆನ್ಲೈನ್ ಆಗಿರುತ್ತೆ. ನಂತರ ನಿಮ್ಮ ಮೊಬೈಲಲ್ಲಿ ಟ್ರೂ ಕ್ಲೌಡ್ ಅಂತ ಡೌನ್ಲೋಡ್ ಮಾಡಿ. ಸೊ ಟ್ರೂ ಕ್ಲೌಡ್ ಆಪ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ನೀವು ಫೋನ್ ನಂಬರ್ ಪಾಸ್ವರ್ಡ್ನ ಹಾಕಾದ್ಮೇಲೆ ಈ ರೀತಿ ವೈಫೈ ಬ್ಲೂಟೂತ್ ಕನೆಕ್ಷನ್ ಅಂತ ಕೇಳುತ್ತೆ. ಅಲೋ ಅಂತ ಕೊಡಿ. ಸೊ ನೀವು ಅಲೋ ಅಂತ ಕೊಟ್ಟಾದ್ಮೇಲೆ ಒಂದು ಸ್ಕ್ಯಾನರ್ ಥರ ಓಪನ್ ಆಗುತ್ತೆ. ಸ್ಕ್ಯಾನ್ ದ ಕೋಡ್ ಆ್ಯಡ್ ಕ್ಯಾಮ್ರಾ ಅಂತ ನೀವು ಅದನ್ನು ಆ್ಯಡ್ ಮಾಡೋಕ್ಕೆ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಅದೊಂದು ಬಾರ್ಕೋಡ್ ಇರುತ್ತೆ ಕ್ಯಾಮ್ರಾ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಸೊ ಈ ರೀತಿ ಒಂದು ಸೈಡಲ್ಲಿ ಒಂದು ಬಾರ್ಕೋಡ್ ಕಾಣಿಸ್ತಾ ಇದೆಯಲ್ಲ ಆ ಬಾರ್ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಆ ಕ್ಯಾಮ್ರಾ ನಿಮ್ಮ ಮೊಬೈಲ್ಗೆ ಆ್ಯಡ್ ಆಗುತ್ತೆ. ಇದನ್ನೆಲ್ಲ ನೀವು ಟ್ರೂ ಕ್ಲೌಡ್ ಆ್ಯಪಲ್ಲೇ ಮಾಡಬೇಕು. ನೋಡಿ ಈಗ ಅದು ಕೋಡು ಸಕ್ಸಸ್ಫುಲಿ ಸ್ಕ್ಯಾನ್ ಆಗಿದೆ. ಸೊ ಈಗ ಆ ಒಂದು ಕ್ಯಾಮ್ರಾ ನಿಮ್ಮ ಮೊಬೈಲ್ಗೆ ಆ್ಯಡ್ ಆಗುತ್ತೆ. ಓಕೆನಾ, ಸೊ ನೀವೇನು ನಂಬರ್ ಕೊಡ್ತೀರಾ ಫಸ್ಟು ಅದು ನಿಮ್ಮ ಮೊಬೈಲಲ್ಲಿರೋ ನಂಬರ್ನ ಕೊಡಬೇಕು. ಆ ಸಿಮ್ಮಿನ ಆ ನಂಬರ್ನ ಕೊಡೋಕ್ಕೆ ಹೋಗ್ಬಾರ್ದು. ಓಕೆನಾ, ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ಒಳಗಿರೋ ನಂಬರ್ನ ಕೊಡಬೇಕಾಗುತ್ತೆ. ಸಿಮ್ಮಲ್ಲಿ ಕ್ಯಾಮ್ರಾಗೆ ಹಾಕಿರೋ ಸಿಮ್ ನಂಬರ್ ಎಲ್ಲೇ ಯಾವುದಕ್ಕೂ ಯೂಸ್ ಆಗಲ್ಲ. ಓನ್ಲಿ ಕರೆನ್ಸಿ ಹಾಕ್ಸೋದಕ್ಕೆ ಮಾತ್ರ ನಿಮಗೆ ಯೂಸ್ ಆಗುತ್ತೆ. ಅದಕ್ಕೆ ಮಂತ್ಲಿ ನಾವು ಮೊಬೈಲ್ ಯಾವ ರೀತಿ ರೀಚಾರ್ಜ್ ಮಾಡ್ಕೊತೀವಿ ಯಾವ ರೀತಿ ಕರೆನ್ಸಿನ ನೀವು ಹಾಕ್ತಾ ಹೋಗಬೇಕಾಗುತ್ತೆ. ಯಾಕೆಂದರೆ ಅದು ಇಂಟರ್ನೆಟ್ ಮುಖ ನಿಮ್ಮ ಮೊಬೈಲಲ್ಲಿ ನೋಡೋದ್ರಿಂದ ಅದು ಹೆಲ್ಪ್ ಮಾಡೋಕ್ಕೆ ಅದೇ ಡಾಟಾ ನಿಮಗೆ ಅವೈಲಬಲ್ ಆಗೋದು. ಸೊ ಈ ಕ್ಯಾಮ್ರಾ ಓಪನ್ ಆಯಿತು. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಮೇಲ್ಗಡೆ ಇರೋದು ಒನ್ ವ್ಯೂ ಕ್ಯಾಮ್ರಾ, ಕೆಳಗಡೆ ಇರೋದು ರೊಟೇಷನಲ್ ಕ್ಯಾಮ್ರಾದ ವ್ಯೂ. ಸೊ ನೀವು ನೋಡ್ತಾ ಇದ್ದೀರಾ ಈಗ ಎರಡು ಕ್ಯಾಮ್ರಾ, ಮೇಲ್ಗಡೆ ಒಂದು ರೊಟೇಷನ್ ಆಗ್ತಾ ಇದೆ ಒಂದು ಕ್ಯಾಮ್ರಾ, ಕೆಳಗಡೆ ಒಂದು ಕ್ಯಾಮ್ರಾ ಇದೆ. ಸೊ ಎರಡೂ ಕೂಡ ನಾವು ಕೈಯಲ್ಲಿ ರೊಟೇಟ್ ಮಾಡೋದು. ಬಟ್ ಆಟೋಮೆಟಿಕ್ ರೊಟೇಟ್ ಆಗೋ ಕ್ಯಾಮ್ರಾ ಯಾವುದಪ್ಪ ಅಂತಂದರೆ ಒಂದು ಕೆಳಗಡೆ ಪೋರ್ಷನಲ್ಲಿ ನಿಮಗೆ ತೋರಿಸ್ತೀನಲ್ಲ ಆ ಕ್ಯಾಮ್ರಾ ರೊಟೇಷನಲ್ಲಿ ಆಗ್ತಾ ಇರುತ್ತೆ. ಸೊ ನೀವು ಈಗ ನೋಡ್ತಾ ಇರೋದು ನಿಮಗೆ ವ್ಯೂ ಕಾಣ್ತಾ ಇರೋದ್ರಲ್ಲಿ ಮಾತ್ರ ಉಲ್ಟಾ ಆಪೋಸಿಟ್ ಇರುತ್ತೆ.
ಓಕೆನಾ. ಸೊ ಕೆಳಗಡೆ ಇರೋ ಕ್ಯಾಮ್ರಾ ಆಟೋಮೆಟಿಕ್ ರೊಟೇಷನ್ ಆಗುತ್ತೆ, ಮೇಲ್ಗಡೆ ಇರೋದು ಫಿಕ್ಸ್ಡ್ ಆಗಿರುತ್ತೆ, ನೋಡ್ತಾ ಇದ್ದೀರಾ. ಸೊ ನಿಮ್ಮದು ಮೆಮೊರಿ ಕಾರ್ಡು ಮತ್ತು ಇದು ಸಿಮ್ನ ಇರುತ್ತಲ್ಲ, ಅಲ್ಲಿ ಒಂದು ರೀಸೆಟ್ ಬಟನ್ ಅಂತ ಇರುತ್ತೆ. ನೀವು ಆ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮದು ಏನು ಹಳೆ ಡಿವೈಸ್ಗಳು ಇರುತ್ತಲ್ಲ ಅದೆಲ್ಲ ಪಾಸ್ವರ್ಡ್ ಎರೇಸ್ ಆಗಿ ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಕೂಡ ಇದು ಅನುಕೂಲ ಮಾಡುತ್ತೆ. ಅಥವಾ ಮೊಬೈಲ್ ನಂಬರಿಂದ OTP ಲಾಗಿನ್ ಆಗಿದ್ದರೆ ನೀವು ಅದು ಕೂಡ ಅದೇ ಪಾಸ್ವರ್ಡ್ ಹೊಡೆದ್ರೆ ಮತ್ತೆ ಲಾಗಿನ್ ಕೂಡ ಆಗುತ್ತೆ. ಸೊ ಈ ರೀಸೆಟ್ ಬಟನ್ ಕೊಟ್ಟಿರೋ ಉದ್ದೇಶ ಏನಪ್ಪ ಅಂದರೆ, ನೀವು ಅಕಸ್ಮಾತ್ ಪಾಸ್ವರ್ಡ್ ಮರ್ತೋದ್ರೆ ಇದನ್ನು ರೀಸೆಟ್ ಮಾಡಿದ್ರೆ ಎಲ್ಲ ಹಳೇದೇನಿರುತ್ತೆ ಪಾಸ್ವರ್ಡ್ ಇದಾಗಿ ಎರೇಸ್ ಆಗಿ ಹೊಸ್ದಾಗಿ ಕ್ರಿಯೇಟ್ ಆಗುತ್ತೆ. ಮತ್ತು ನಿಮ್ಮ ಮೆಮೊರಿ ಕಾರ್ಡು ಒಂದು ಸ್ಟೋರೇಜ್ ಆಗಿರೋ ಡಾಟಾ ಕೂಡ ನೀವು ಎರೇಸ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಈ ರೀತಿ ಮೊಬೈಲಲ್ಲಿ ಕೂಡ ನೀವು ಅದು ಎರೇಸ್ ಮಾಡ್ಬೋದು ಮೆಮೊರಿ ಇದನ್ನು. ಸೊ ಇದು ರೀಸೆಟ್ ಬಟನ್ ಅಂದರೆ ಫುಲ್ಲು ಆಟೋಮೆಟಿಕ್ ಎಲ್ಲದು ಫುಲ್ ಎರೇಸ್ ಆಗೋಗುತ್ತೆ. ಸೊ ರೀಸೆಟ್ ಬಟನ್ ನಾನು ಆ್ಯಕ್ಚುಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಅದು ತುಂಬಾ ಇದಾಗುತ್ತೆ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ರೀಸೆಟ್ ಬಟನ್. ಓನ್ಲಿ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡಿ, ಯಾವಾಗಲೂ ಕೂಡ ರೀಸೆಟ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ನೆಟ್ವರ್ಕ್ ಒಂದ್ಸಲ ಕನೆಕ್ಷನ್ ಆಗ್ತಾಯಿಲ್ಲ ಅಂದಾಗ ಮಾತ್ರ ಅದನ್ನು ರೀಸೆಟ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಓಕೆನಾ. ಇಷ್ಟು ಇದು ಒಂದು ಸೋಲಾರ್ ಕ್ಯಾಮ್ರಾದ ಫಿಟ್ಟಿಂಗು ಮತ್ತು ಇನ್ಸ್ಟಾಲೇಷನ್ನು. ಸೊ ಸಿಂಪಲ್ ಇದೆ, ನೀವೇ ಮಾಡ್ಕೋಬೋದು. ಸೊ ಏನೇ ಡೌಟ್ ಇರೋ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ. ಸೊ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿ ಕೂಡ ಬರ್ತಾ ಹೋಗುತ್ತೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸೊ ಅವರು ಕೂಡ ಈ ಕ್ಯಾಮ್ರಾಗಳನ್ನ ಹಾಕ್ಕೊಳ್ಳಿ.